ಗುಡ್ ಮಾರ್ನಿಂಗ್. ಸೊ ಇವತ್ತು ನನ್ನ ಜರ್ನಿ ಎಪಿಸೋಡಿನ ಕೊನೆಯ ದಿವಸ, 4ನೇ ದಿವಸ ಇತ್ತು. ಬೆಳಗ್ಗೆ 6:30 ಆಗಿದೆ. ಕುಶಾಲನಗರದಿಂದ ಹೊರಟಿದ್ದೀನಿ. ನಿನ್ನೆ ಓವರಾಲ್ 460 ಕಿಲೋಮೀಟ್ರ್ ಟ್ರಾವೆಲ್ ಆಗಿತ್ತು. ಆಮೇಲೆ ಇವತ್ತು ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ನನ್ನ ಜಿಲ್ಲೆಗಳು ಟಾರ್ಗೆಟ್ ಅಂದರೆ ಒಂದು ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, 4 ಟಾರ್ಗೆಟ್ ಇದೆ ಇವತ್ತು. ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಗೆ ಹೊರಟೋಗೋಣ ಅಂತ. ನಿನ್ನೆ ಸಾಯಂಕಾಲ ಹೇಳಿದ್ನಲ್ಲ, ಒಂಥರ ಮೈಂಡ್ ಗೂಗಲ್ ಆಗಿಬಿಟ್ಟಿತ್ತು, ಹೋಗ್ಲಾ ಬೇಡವಾ. ಯಾಕಂದರೆ ಬೆಂಗಳೂರು ಬರೀ 180 ಕಿಲೋಮೀಟ್ರು ಹಾಸನದಿಂದ ನೋಡಿದಾಗ ಆಸೆ ಯಾಕೋ ಸಾಕು ಮನೆಗೆ ಹೋಗೋಣ ಅಂತ ಅನ್ನಿಸ್ತು ಒಂದು ಕ್ಷಣ. ಆದರೆ ಮತ್ತೆ ಇಲ್ಲ ಈ ಥರ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಅಂತ ಬಂದೆ ಈ ಕಡೆ ಕುಶಾಲನಗರಿಗೆ. ಸೊ ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ಜರ್ನಿ. ಸೊ ಎಕ್ಸೈಟೆಡ್. ಸೊ ಒಟ್ಟಾರೆ ಈ ಒಂದು ಹುಚ್ಚುತನ ಯಾಕೆ ಅಂತ ಸುಮಾರು ಜನ ಅಂದ್ಕೋಬೋದು. ನಮ್ಮ ಕರ್ನಾಟಕ ನಾನು ಯಾಕೆ ನೋಡಬಾರ್ದು? ಎಲ್ಲ ಜಿಲ್ಲೆಗಳು ನೋಡಿದ್ದೀನಿ, ಸುಮಾರು ಸರಿ ಅಲ್ಲಿ ಇಲ್ಲಿ ಹೋದಾಗೆಲ್ಲ ನೋಡಿದ್ದೀನಿ. ಆದರೆ ಈಗ ಟಾರ್ಗೆಟ್ ಸುಮ್ಮನೆ ನೋಡಿಕೊಂಡು ಅಲ್ಲಿ ಜಿಯೋಗ್ರಫಿ ಅದು ಇದು ಜನ ನೋಡ್ಕೊಂಡು ಬರೋಣ ಅಂತ ಹೊರಟಿರೋದು. ಒಂಥರ ಹೊಸ ಅನುಭವ. ನಾನು ಕರಾವಳಿ ಒಂದು ಕವರ್ ಮಾಡಲಿಲ್ಲ. ಕಾರಣ ಏನಂದರೆ ಟೈಮ್ ಸಾಕಾಗ್ತಾ ಇರಲಿಲ್ಲ. 4 ದಿವಸಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಕರಾವಳಿ ಒಂದು ಬಿಟ್ಬಿಟ್ಟೆ. ಆಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ ಅದು ಕವರ್ ಆಗ್ತಾಯಿಲ್ಲ, ಅದಕ್ಕೂ ಟೈಮ್ ಬೇಕಾಗಿತ್ತು. ಫಸ್ಟ್ ಡೇ ಅಲ್ಲಿಂದ ಶುರು ಮಾಡೋಣ ಅಂತಿದ್ದೆ ಮೊದಲು. ಆದರೆ ಟೈಮು ಒಂದು ದಿವಸಕ್ಕೆ ಅಲ್ಲಿಂದ ಶುರು ಮಾಡಿದ್ರೆ 1000 ಕಿಲೋಮೀಟ್ರ್ ಬೀದರ್ ಟಾರ್ಗೆಟ್ ಇತ್ತು ನನ್ನ ಫಸ್ಟ್ ಡೇ. ಸೊ ಹಾಗಾಗಿ ಅದು ಅಷ್ಟು ಈಸಿ ಇರಲಿಲ್ಲ, ಅದನ್ನು ಡ್ರಾಪ್ ಮಾಡಿದ್ದೀನಿ. ಸೊ ಐ ಆಮ್ ಸಾರಿ. ಬಟ್ ಕರಾವಳಿ ನನ್ನ ವಾಸಸ್ಥಾನ, ಮನೇನೇ ಒಂದು 8 ವರ್ಷದಿಂದ ಆಗಿರೋದ್ರಿಂದ ನಾನು ಅದನ್ನು ಎಕ್ಸ್ಕ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಚಲೋ ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ಜರ್ನಿ. ಫೈನಲ್ ಡೇ. ನನ್ನ ಇದುವರೆಗೂ ನನ್ನ ರೈಡಿನ ಅತ್ಯಂತ ಎಕ್ಸೈಟೆಡ್ ಆಗಿದ್ದು 4 ದಿವಸ. ಫಸ್ಟ್ ಟೈಮು 2 ದಿವಸ ಹೋಗಿದ್ದೆ, ಫಸ್ಟ್ ಟೈಮು 4 ಡೇಸ್ ಚಾಲೆಂಜಿಂಗ್ ಚೆನ್ನಾಗಿತ್ತು. ಅದು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿತ್ತು. ವೆದರು ಸಪೋರ್ಟ್ ಮಾಡ್ತೀವಿ. ಎಲ್ಲೂ ಮಳೆ ಅಥವಾ ಸಾಮಾನ್ಯವಾಗಿ ಏನಾಗುತ್ತೆ, ಬೇಸಿಗೆಯಲ್ಲಿ ಮಳೆ ಬರುತ್ತೆ, ಮಳೆ ಗಾಳಿ ಎಲ್ಲ ಬೀಸುತ್ತೆ. ನನ್ನ ಪುಣ್ಯಕ್ಕೆ ಎಲ್ಲೂ ಏನೂ ಆಗಿಲ್ಲ. ನೋಡೋಣ ಇವತ್ತು ಹಾಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನೋಡುವ. ಚಲೋ, ಗುಡ್ ಬಾಯ್ ಕುಶಾಲನಗರ್, ಮಡಿಕೇರಿ. ನಮ್ಮ ಮುಂದಿನ ಜರ್ನಿ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ. ಈ ರೈಡ್ ಶುರು ಮಾಡಬೇಕಾದ್ರೆ ಅಥವಾ ಈ ರೈಡ್ ಪ್ಲ್ಯಾನ್ ಮಾಡಿದಾಗ ಸುಮಾರು ಗೆಳೆಯರು ಮತ್ತು ಹಿತೈಷಿಗಳು ಕಾಳಜಿಯಿಂದ ಬೇಡ ಈ ದಿವಸದಲ್ಲಿ ಯಾಕೆ ಸುಮ್ಮನೆ ರಿಸ್ಕ್ ತಗೋತೀಯ ಅಂತ ಹೇಳಿದರು. ಆದರೂ ಅದೇನೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆಮೇಲೆ ನಮ್ಮ ಲೈಫ್ ಪಾರ್ಟ್ನರು ಅವರು ಒಂದು ಮಾತು ಹೇಳಲಿಲ್ಲ, ಓಕೆ ಹೋಗು, ಆದರೆ ಹುಷಾರು, ಇಷ್ಟೆಲ್ಲ ಕವರ್ ಮಾಡೋಕ್ಕಾಗತ್ತಾ 4 ದಿವಸದಲ್ಲಿ ಅಂತ ಅದೊಂದು ಪ್ರಶ್ನೆ ಇತ್ತಷ್ಟೆ. ಅದಕ್ಕೆ ಬಿಟ್ಟರೆ ಅವರು ಬೇಡ ಅಂತ ಹೇಳಲಿಲ್ಲ. ಅದೊಂದು ಅಡ್ವಾಂಟೇಜ್. ಆಮೇಲೆ ಪ್ರತಿ ಸಾರಿ ಏನಾಗುತ್ತೆ, ರೈಡ್ ಶುರು ಮಾಡಬೇಕಾದ್ರೆ 50% ನೆಗೆಟಿವ್ ಇದ್ದೇ ಇರುತ್ತೆ ತಲೆಯಲ್ಲಿ ನನಗೆ. ಏನಾಗುತ್ತೆ ಅನ್ನೋ, ಯಾಕೆ ಬೇಡವಾ, ಜೊತೆಗೆ ಯಾರೂ ಇರಲ್ವಲ್ಲ ಅನ್ನೋದು. ಆದರೂ ಸರಿ ನೋಡೇ ಬಿಡೋಣ ಅಂತ ಯಾವಾಗಲೂ ಹಂಗೆ ಅಂದ್ಕೊಂಡು ಹೊರಡೋದು. ಇದು ಕೂಡ ಇದುವರೆಗೂ ಚೆನ್ನಾಗಿತ್ತು. ನೋಡೋಣ, ಮನೆಗೆ ಸೇಫಾಗಿ ಸೇರಿದ್ರೆ ಸಾಕು. ಆಮೇಲೆ ಇನ್ನೊಂದು, ನನ್ನ ರೈಡ್ ಅಂತ ಫಾಸ್ಟ್ ಇರೋಲ್ಲ. ನನ್ನದು ಸ್ಪೀಡ್ ಇಲ್ಲ, ನಾರ್ಮಲ್ 40 ಆ್ಯಾವರೇಜಲ್ಲಿ ಒಂದು ಹಾಗಾಗಿ ಏನಂತ ಭಯ ಪಡೋದೇನು ಇಲ್ಲ ಅಂತ ಹೇಳುತ್ತೆ.
ನನಗೆ ಚಾಮರಾಜನಗರ ಅಂದರೆ ಗುಂಡ್ಲುಪೇಟೆ ಕಡೆ ಹೋಗಬೇಕು. 2 ರೂಟ್ ತೋರಿಸ್ತಾ ಇದೆ. ಒಂದು ಮೈಸೂರಿಗೆ ಹೋಗಿ ಅಲ್ಲಿಂದ, ಇನ್ನೊಂದು ಒಳಗಡೆ ಎಚ್ ಡಿ ಕೋಟೆ ಕಡೆಯಿಂದ ತೋರಿಸ್ತಾ ಇದೆ. ಸೊ ನನಗೆ ಕಾಡು ದಾರಿ ಬೇಕಾಗಿರೋದ್ರಿಂದ ಎಚ್ ಡಿ ಕೋಟೆ ಹಾಕ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೆ. ಹಿಂದೆ ಸ್ವಲ್ಪ ಹೋಗಿದ್ದೆ, ಮತ್ತೆ ವಾಪಸ್ ಬಂದೆ. ಮಾಮೂಲು ಮೈಸೂರು ನೋಡಿ ಸುಮಾರು ಸರಿ ಹೋಗಿದ್ದೀನಿ. ಇದು ಒಳಗಡೆ ರೂಟ್ ನೋಡೋಕ್ಕೆ ಮೈಸೂರಲ್ಲಿ ನನ್ನ ಗೆಳೆಯ ಇದ್ದಾನೆ, ಕ್ಲಾಸ್ಮೇಟು, ASI ಆಗಿದ್ದಾನೆ, ರಾಮಚಂದ್ರ ಅಂತ. ಬಟ್ ಈಗ ಟೈಮ್ ಇಲ್ಲ, ಮತ್ತೆ ಮೀಟಾಗಿ ಹೋಗೋಣ ಅಂದರೆ ಟೈಮ್ ಇಲ್ಲ. ಮತ್ತೆ ನೋಡೋಣ ಇನ್ನೊಂದು ಸರಿ. ಇಲ್ಲಿ ಲೆಫ್ಟ್ ತಗೋ ಅಂತ ಹೇಳಿದೆ. ಊರು ಚೆನ್ನಾಗಿದೆ, ದೊಡ್ಡದಾಗಿದೆ. ಯಾಕೆ ಮಾಡ್ತಾಯಿದ್ದಾರೆ ಇಲ್ಲಿ. ಇವತ್ತು ಯುಗಾದಿ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಳಿಗ್ಗೆ ನೆನಪಾಯ್ತು ಹೇಳೋಣ ಅಂತ ಮತ್ತೆ ಮಾಡ್ತಾಯಿತ್ತು. ಹೊಸ ವರ್ಷದ ಯುಗಾದಿ ಶುಭಾಶಯಗಳು ಎಲ್ರಿಗೂ. ನನ್ನ ಯುಗಾದಿ ರೈಡು ನಡೀತಾ ಇದೆ. ನಾನಿವಾಗ ಎಚ್ ಡಿ ಕೋಟೆ ಹತ್ತತ್ರ ಇದ್ದೀನಿ. ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಇಲ್ಲಿ ಒಂದು ಒಳ್ಳೆ ಕೆರೆ ಇದೆ. ಕೆರೆಯಲ್ಲಿ ಎಲ್ಲ ಹಬ್ಬಕ್ಕೆ ಹಸುನೆಲ್ಲ ಇದು ಮಾಡ್ತಾಯಿದ್ದಾರೆ, ಸ್ನಾನ ಮಾಡಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಆಳ ಇದೆ ಇದು. ಚೆನ್ನಾಗಿದೆ ಕೆರೆ ಇದು. ಇಲ್ಲಿಂದ ಇನ್ನು ಹೆಗ್ಗಡ ದೇವನ ಕೋಟೆ 17-16 ಕಿಲೋಮೀಟ್ರ್ ಇದೆ. ಈ ಹೈವೇಗಿಂತ ಹಳ್ಳಿ ರೋಡು ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ರೋಡ್ ಕಂಡೀಷನ್ ಚೆನ್ನಾಗಿರ್ಬೇಕಷ್ಟೆ. ಸಿಂಗಲ್ ರೋಡ್ ಇದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಗಾಡಿ ಒಂದು 40-50ರಲ್ಲಿ ಹೋಗೋಷ್ಟಾದರೂ ಇರಬೇಕು ಚೆನ್ನಾಗಿ. ಇಲ್ಲಾಂದರೆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ. ಈ ಕಡೆ ಎಲ್ಲ ಜಮೀನೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ನೀರಾವರಿ ಇದೆ. ಕಬಿನಿ ಎಲ್ಲ ಇಲ್ಲೇ ಸುತ್ತಮುತ್ತ. ಇನ್ನು 13 ಕಿಲೋಮೀಟರ್ ಎಚ್ ಡಿ ಕೋಟೆ, ಅಲ್ಲೇ ಚಂಡಿ ಬಿಡ್ತೀನಿ ಎಚ್ ಡಿ ಕೋಟೆ. ನಾನು ಎಚ್ ಡಿ ಕೋಟೆ, ಹೆಗ್ಗಡ ದೇವನ ಕೋಟೆಗೆ ರೀಚ್ ಆದೆ. ಇದು ತಾಲೂಕಿದು. 8:20 ಆಗಿದೆ. 20 ಇಲ್ಲೇ ಯಾವುದೋ ಒಳ್ಳೆ ಹೋಟೆಲ್ ನೋಡಿ ತಿಂಡಿ ತಿಂತೀನಿ, ಯಾಕಂದರೆ ಟೈಮ್ ಆಯಿತು. ಆಮೇಲೆ ಮುಂದೆ ಎಲ್ಲಿ ಸಿಗುತ್ತೋ ಎಲ್ಲ ಗೊತ್ತಿಲ್ಲ. ನಾನಿವಾಗ ಆಲ್ಮೋಸ್ಟ್ ಕರ್ನಾಟಕದ ಮ್ಯಾಪ್ದು ಕೆಳಗಡೆ ಇದ್ದೀನಿ, ಪೂರ್ತಿ ಎಂಡಲ್ಲಿದ್ದೀನಿ. ಇಲ್ಲಿಂದ ಕೆಳಗೆ ಇವಾಗ ಕೇರಳ ಬರುತ್ತೆ. ಇದು ಎಚ್ ಡಿ ಕೋಟೆ ಯಾವ ಡಿಸ್ಟಿಕ್ಕು? ಚಾಮರಾಜನಗರನ? ಇಲ್ಲ, ಮೈಸೂರಿಗೆ. ಓಕೆ, ಇಲ್ಲಿ ವೆಂಕಟೇಶ್ವರ ಲಂಚ್ ಹೋಮ್ ಅಂತಿದೆ. ಇಲ್ಲೇ ಮಾಡ್ಬಿಡ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಡಿಯಲ್ಲಿ ಜಾಗ ಇಲ್ಲ, ಪಾರ್ಕಿಂಗು. ನಿಲ್ಸಿರ್ತೀನಿ, ಆ ತಗೊಂಡೋಗ್ತಾನೆ. ಇಲ್ಲಿ ಬಿಸಿಬೇಳೆ ಬಾತು ಚೆನ್ನಾಗಿದೆ, ಹೋಟ್ಲು ಫುಲ್ಲು ರಶ್ ಇದೆ. ತಿಂಡಿ ಆಯಿತು, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಇವಾಗ ನಾನು ಸರಗೂರು, ಅಲ್ಲಿಂದ ಬೇಗೂರು, ಸೊ ಅಲ್ಲಿಗೆ ಚಾಮರಾಜನಗರಕ್ಕೆ ಇಲ್ಲೇ ಎಂಟ್ರಿ ಆದಂಗೆ ಆಗುತ್ತೆ. ತಿಂಡಿ ಬಿಸಿಬೇಳೆ ಬಾತ್ ತಿಂದೆ, ಚೆನ್ನಾಗಿತ್ತು. ಹೋಟ್ಲು ಫುಲ್ ರಶ್ ಇದೆ, ಮೋಸ್ಟ್ಲಿ ಫೇಮಸ್ ಅನಿಸುತ್ತೆ. ಇಲ್ಲಿ ಎದುರಿಗೆ ಬಸ್ ಸ್ಟ್ಯಾಂಡು, ಎಚ್ ಡಿ ಕೋಟೆ, ಹೆಗ್ಗಡ ದೇವನ ಕೋಟೆ.
ಸರಗೂರಿಗೆ, ಸರಗೂರು ತಾಲೂಕು ಎಲ್ಲ ಕಡೆ ಹಬ್ಬದ ವಾತಾವರಣ ಇದೆ. ಎಲ್ಲ ಜನ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಇಲ್ಲಿ ಯಾವುದೋ ಡ್ಯಾಮ್ ಇದೆ, ಇದು ಯಾವ ಡ್ಯಾಮ್ ಅಂತ ಗೊತ್ತಿಲ್ಲ. ಗೇಟ್ ಇದೆ, ಮೋಸ್ಟ್ಲಿ ಕಬಿನಿಗೆ ನೀರು ಬಿಡ್ತಾರೆ ಅನ್ಸುತ್ತೆ. ಹೌದು, ಕಬಿನಿಗೆ ಇರಬೇಕು. ಸೊ ಇಲ್ಲಿಂದ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಯಿತು. ಅಲ್ಲೆಲ್ಲ ಸೂಚನೆಗಳು ಹಾಕಿದ್ದಾರೆ, ಎಲ್ಲೂ ನಿಲ್ಸಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂತ. ಇದು ಬ್ಯಾಕ್ ವಾಟರ್, ಇದು ಕಬಿನಿ ಬ್ಯಾಕ್ ವಾಟರ್. ಅಲ್ಲಿ ಯಾರೋ ಒಬ್ರು ಗಾಡಿ ನಿಲ್ಸಿದ್ದಾರೆ. ಹೆಡಿಯಾಲ ರೇಂಜ್, ಹೆಡಿಯಾಲ ರೇಂಜ್ ನಾವು ಕ್ಯಾಟ್ ಆಕ್ಟಿವಿಟಿ ಬಂದಾಗ, ಕ್ಯಾಟ್ ಅಂದರೆ ಅದೊಂದು NGO ಇದೆ, ಬಂದಾಗ ನಾವು ಹೆಡಿಯಾಲಲ್ಲಿ ಈ ರೇಂಜಲ್ಲೆಲ್ಲ ಸುಮಾರು ಸರಿ NGO ಕೆಲಸ ಮಾಡೋಕ್ಕೆ ಬಂದಿದ್ವಿ. ನೀರು ಸ್ವಲ್ಪ ಇದೆ. ಮೈಸೂರಿಗೆ ಇದೇ ನೀರು 1000 ರೂಪಾಯಿ ಫೈನ್ ಹಾಕ್ತಾರಂತೆ ಉಲ್ಲಂಘಿಸಿರೋದು. ಹೋಗಿ ಗೇಟ್ ಇದೆ, ಈಗ ಹೋಗಿ ರಾತ್ರಿ ಕ್ಲೋಸ್ ಮಾಡ್ತಾರೆ. ನಾನು ಹಾಕಿದ್ರು ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಎಂಟ್ರಿ ಅಂತೆ, ನೈಟಲ್ಲಿ ಇಲ್ಲ ಎಂಟ್ರಿ. ನಾನು ಈ ರೂಟ್ ತಗೊಂಡಿದ್ದು ತುಂಬ ಒಳ್ಳೆಯದಾಯಿತು. ಫುಲ್ಲು ಕಾಡ್ದಾರಿ, ಟೈಗರ್ ರಿಸರ್ವ್. ಇಲ್ಲೂ ಒಂದು ಗೇಟ್ ಇದೆ, ಇದು ಮುಚ್ತಾರೆ ಅನ್ಸುತ್ತೆ. ಮಧ್ಯ ಸ್ವಲ್ಪ ಹಳ್ಳಿಗಳು ಬಂತು. ಇದು ಮತ್ತೆ ಇವಾಗ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಯಿತು. ಎಲ್ಲ ಕಡೆ ಬೋರ್ಡು ಹಾಕಿದ್ದಾರೆ, ಪ್ರಾಣಿಗಳು ಓಡಾಡ್ತವೆ ಚಗಿಸಿ ಅಂತ. ಎಲ್ಲ ಒಣಗಿದೆ. ಈ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಬೇಸಿಗೆಯಲ್ಲಿ ಕಾಳುಗಿಚ್ಚು ತುಂಬ ಬೀಳುತ್ತೆ, ಯಾಕಂದರೆ ಎಲ್ಲ ಒಣಗೋಗಿರುತ್ತೆ. ಆಮೇಲೆ ಯಾರಾದರೂ ಜನಗಳು ಕಡ್ಡಿ ಎಸೆಯೋದು, ಸಿಗರೇಟ್ ಎಸೆಯೋದು, ಈ ಥರ ಮಾಡಿ ಸುಮಾರು ಸರಿ ಈ ಥರ ಎಷ್ಟು ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿತ್ತು ಜಾಗ ಇದು. ಆಮೇಲೆ ಇವತ್ತಿನ ರೈಡ್ ಏನೋ ಅಷ್ಟು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಹಾಗಾಗಿ ಅಲ್ಲಲ್ಲಿ ನಿಂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇದೆಲ್ಲ ಆಲ್ಸ್ ಬರೋದು ತುಂಬ ಚೆನ್ನಾಗಿದೆ. ಅಫಿಷಿಯಲಿ 21ನೇ ಜಿಲ್ಲೆ ಚಾಮರಾಜನಗರಕ್ಕೆ ಎಂಟ್ರಿ ಆಗಿದ್ದೀನಿ. ಸೊ ಇಲ್ಲಿಂದ ನಾನು ಇವಾಗ ಮೈಸೂರಿಗೆ ಹೋಗ್ತೀನಿ. ನಂಜನಗೂಡು ಮೈಸೂರು, ಈ ಕಡೆ ಲೆಫ್ಟಿಗೆ ಹೋದರೆ ಮೈಸೂರು. ಸೊ ಹಾಗಾಗಿ ಮೈಸೂರಿಗೆ ಎಂಟ್ರಿ ತಗೊಂಡೆ. ಇವಾಗ ನಿಧಾನಕ್ಕೆ ಬಿಸಿಲು ಶುರುವಾಗಿದೆ, ಆದರೂ ಮ್ಯಾನೇಜ್ ಮಾಡ್ಬೋದು. ಇದು ಊಟಿ, ಆಮೇಲೆ ಈ ಕಡೆ ಕೇರಳಗೆಲ್ಲ ಕನೆಕ್ಟ್ ಆಗ್ತದೆ, ವಯನಾಡು. ಇಲ್ಲಿಂದ ಮತ್ತು ಟ್ರಾಫಿಕ್ಕು ಜಾಸ್ತಿ ಇರ್ತದೆ. ಮೈಸೂರು ಟೋಲ್ ಬಂತು, ಮೈಸೂರು ಸಿಟಿ ಏನು ಬಂದ್ಬಿಡ್ತು. ಅಲ್ಲಿ ರಿಂಗ್ ರೋಡಲ್ಲಿ ಗೂಗಲ್ ಹಾಕ್ಕೊಂಡು ಮುಂದೆ ಪ್ರಯಾಣ ಮಾಡ್ತೀನಿ.
22ನೇ ಜಿಲ್ಲೆ ಮುಗಿಸ್ಕೊಂಡು ಪ್ರಯಾಣ ಮುಂದುವರಿಸಿದ್ದೀನಿ. ಹೋಗ್ತಾ ಮಳವಳ್ಳಿ ರೋಡ್ ತಗೊಳ್ಳೋಣ ಅಂತ ಅದಕ್ಕೆ ಇವತ್ತು ಮಳವಳ್ಳಿ ಮದ್ದೂರು ನಾನೀಗ ಬನ್ನೂರಿಗೆ ಬಂದೆ. ಬನ್ನೂರು ಏನಂದರೆ ಇಲ್ಲಿ ಕುರಿ ಫೇಮಸ್, ಬನ್ನೂರು ಕುರಿ ಅಂತ ಹೇಳ್ತಾರೆ. ನಾನಿವಾಗ ಮದ್ದೂರು ಟಿಫನೀಸಲ್ಲಿದ್ದೀನಿ. 1:30 ಆಗಿದೆ, ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಮುಂದೆ ಹೋಗೋಣ ಅಂತ. ಮೊದಲು ಅಂದ್ಕೊಂಡಿದ್ದು ಮನೆಗೆ ಅಡುಗೆ ಮಾಡೋಣ ಅಂತ, ಬಟ್ ಅಷ್ಟು ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲೇ ಮದ್ದೂರಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಮದ್ದೂರು ಟಿಫಾನಿಸಲ್ಲಿ ಊಟ ಆಯಿತು. ಊಟ ಮಾತ್ರ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇದೆ. 136 ರೂಪಾಯಿ. 2 ಚಿಕ್ಕ ಪೂರಿ, 1 ಬಟ್ಲು ಅನ್ನ, 1 ಜಾಮೂನು. ನಾನು ಇದುವರೆಗೂ ಮಾಡಿರೋ ಊಟದಲ್ಲಿ ಇದೇ ಎಲ್ಲಕ್ಕಿಂತ ಕಾಸ್ಟ್ಲಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಊಟನೇ ಏನೋ ಓಕೆ. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಏನಿದ್ರು ಇವಾಗ ಮನೆಯೇ ಇಲ್ಲ, ಎಲ್ಲೂ ಸ್ಟಾಪ್ ಕೊಡೋಲ್ಲ. ಹಾಗಾಗಿ ನಾನು 90 ಕಿಲೋಮೀಟ್ರ್ ಮುಗಿಸ್ಬಿಟ್ರೆ ಅಲ್ಲಿಗೆ 2000 ನಾನೀಗ ಚನ್ನಪಟ್ಟಣ ಆಮೇಲೆ ಹಬ್ಬ ಇರೋದ್ರಿಂದ ಎಲ್ಲ ಅಂಗಡಿಗಳೆಲ್ಲ ಬಾಗಿಲಾಕಿದ್ದಾರೆ. ರೋಡೆಲ್ಲ ಬಿಟ್ಟು ಹೋಗ್ತಾ ಇದೆ. ಹೈವೇಯಲ್ಲಿ ಹೋಗ್ಬೋದಲ್ಲ, ಸುಮಾರು ಕೆಲವೊಂದು ಎಲ್ಲ ಹೋಯ್ತು. ಯಾಕೆ ಒಳ್ಳೆ ಅಂತ ಹೇಳ್ಬಿಟ್ಟು ಹಳೆ ರೋಡಲ್ಲೇ ಬರ್ತಾ ಇದೆ. ಬಿಸಿ ಗಾಳಿ. ನನ್ನ ಪ್ರಯಾಣದ 24ನೇ ಜಿಲ್ಲೆ ಕೊನೆ ಜಿಲ್ಲೆ ಇದು. ಆದಮೇಲೆ ಮುಂದೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಗತ್ತೆ. ಅದು ಹೆಂಗೂ ಸ್ಟಾರ್ಟಿಂಗಲ್ಲೇ ಕೌಂಟ್ ಮಾಡಿದ್ದೀನಿ. ಸೊ ಅಲ್ಲಿಗೆ 24 ಮುಗೀತು. ಟ್ರಾಫಿಕ್ ತುಂಬ ಕಮ್ಮಿ ಇದೆ ಇವತ್ತು, ಯಾಕಂದರೆ ಹಬ್ಬ ಅಲ್ಲ. ಇಲ್ಲಿ ರೋಡ್ ಖಾಲಿ ಇದೆ. ನನ್ನ ಈ ಕರ್ನಾಟಕ ರೌಂಡ್ ಟ್ರಿಪ್, ಕರ್ನಾಟಕ ದರ್ಶನ ಮುಗಿತಾ ಬಂತು. ಇಲ್ಲಿಂದ ನಮ್ಮ ಮನೆ ಹಬ್ಬ ಅಂದರೆ 1.5 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಇದುವರೆಗೂ ಬಂದಿರೋದು 2084. ಇಲ್ಲಿಂದ 1.5 ಅಂದರೆ 2086 ಕಿಲೋಮೀಟ್ರ್ ಆಗುತ್ತೆ ಮನೆ ಹೋಗೋಷ್ಟರಲ್ಲಿ. ಸೊ
ಸೊ ಈ 4 ದಿವಸ ತುಂಬ ಎಕ್ಸೈಟೆಡ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಹೋಗೋ ಟೈಮಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಏನಾಗುತ್ತೆ ಏನೋ ಅಂತ. ಆಮೇಲೆ ವೆದರು ಮೊದಲೇ ಬಿಸಿಲು ಜಾಸ್ತಿ, ಬಿಸಿಲು ಗಾಳದಲ್ಲಿ ಮಳೆನೂ ಭಯಂಕರ ಬರುತ್ತೆ, ಆಲಿಕಲ್ಲು ಮಳೆ, ಗುಡುಗು ಸಿಡ್ಲು ಮಳೆ ಎಲ್ಲ ಬರುತ್ತೆ. ನನ್ನ ಪುಣ್ಯಕ್ಕೆ ಏನೇನೂ ಬರಲಿಲ್ಲ. ಬಿಸಿಲು ಒಂದು ಜಾಸ್ತಿ ಇತ್ತು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆಮೇಲೆ ಇವತ್ತು ಅರೌಂಡ್ 305 ಕಿಲೋಮೀಟ್ರ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಹೋಪ್ ನನ್ನ ಜರ್ನಿ ನೀವು ಇಷ್ಟಪಡ್ತೀರ ಅಂದ್ಕೊಳ್ತೀನಿ. ಸೊ ಒಟ್ಟು 4 ಎಪಿಸೋಡ್ ಮಾಡ್ತೀನಿ ಈ ಒಂದು ನನ್ನ ಜರ್ನಿನ. ಸೊ ದಯವಿಟ್ಟು ಎಲ್ಲ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿರಿ. ಅದರಿಂದ ಮತ್ತೆ ನನ್ನ ಈ ಒಂದು ಟ್ರಿಪ್ಪು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು, ಥ್ರಿಲ್ ಆಗಿತ್ತು. ಎಲ್ಲ ಸುಮಾರು ಚಾಲೆಂಜಸ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಆದರೂ ಒಂದು ಬಂಡತನದಿಂದ ಶುರು ಮಾಡಿದೆ, ನಾನು ಮುಗಿತಾ ಬಂತು. ಥ್ಯಾಂಕ್ ಯು ಆಲ್, ಯು ಎಂಜಾಯ್ ಮೈ ಜರ್ನಿ. ಥ್ಯಾಂಕ್ ಯು.